ಹಾಯ್ ಫ್ರೆಂಡ್ಸ್, ಪ್ರಭಾಪಾರ ರೆಸಿಪಿಗೆ ಸ್ವಾಗತ. ಬನ್ನಿ ಇವತ್ತು ಇನ್ಸ್ಟೆಂಟಾಗಿ ಟೊಮೆಟೊ ಬಾತ್ ಮಾಡೋಣ. ಇದಕ್ಕೆ ನಾನು 2 ಈರುಳ್ಳಿ ತೊಗೊಂಡು ಈ ಥರ ಉದ್ದಕ್ಕೆ ಹೆಚ್ಚಿಟ್ಕೊಳ್ತೀನಿ. ಇದಕ್ಕೆ 2 ಸೇರಿಸಿ 1 ಮುಷ್ಟಿ ಆಗೋಷ್ಟು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ತೊಗೊಂಡು ಸ್ವಲ್ಪ ಸಣ್ಣಗೆ ಈ ಥರ ಹೆಚ್ಚಿಟ್ಕೋಬೇಕು. ಒಂದು 4 ಹಸಿಮೆಣ್ಸಿನ್ಕಾಯಿ ಹಾಗೆ ಮಧ್ಯ ಸೀಳೋದೇನು ಬೇಡ. ಹಣ್ಣಾಗಿರೋ 3 ಟೊಮೆಟೊ ತೊಗೊಂಡು ಈ ಥರ ಉದ್ದಕ್ಕೆ ಸೀಳಿಟ್ಕೋಬೇಕು. ಅದು ಮಧ್ಯದಲ್ಲಿ ಗಂಟಿರುತ್ತಲ್ಲ ಅದನ್ನು ತೆಗೆದಾಕಬೇಕು. ಇದಕ್ಕೆ ಒಂದು 3 ಏಲಕ್ಕಿ, ಒಂದು 6 ಲವಂಗ ಮತ್ತು ಒಂದು 6 ಚಕ್ಕೆ ಪೀಸ್ ಇಟ್ಕೊಳ್ಳೋಣ. ಹಸಿ ಬಟಾಣಿ ಒಂದು ಬಟ್ಲಷ್ಟು, ಒಂದು 100 ಗ್ರಾಮ್ ಅಷ್ಟು, ಅದನ್ನು ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಅದಕ್ಕೆ ಅದನ್ನು ನೀರಾಗಿ ನೆನೆಸ್ತಾ ಇದ್ದೀನಿ. 1 ಕ್ಯಾರೆಟ್ ತೊಗೊಂಡು ಈ ಥರ ಸಣ್ಣಗೆ ಹೆಚ್ಚಿಟ್ಕೋಬೇಕು. ನಿಮಗೆ ಅದು ಹಾಗೇ ರೌಂಡ್ ಬೇಕಂದ್ರೂ ಹೆಚ್ಚಿಟ್ಕೋಬೋದು. ಸ್ಟವ್ ಮೇಲೆ ದಪ್ಪ ತಳ ಇರೋ ಪಾತ್ರೆ ಆದರೂ ಆಗುತ್ತೆ ಅಥವಾ ಕುಕ್ಕರ್ ಆದರೂ ಆಗುತ್ತೆ. ಈ ಥರ ಇಟ್ಕೊಂಡು ನಾನು ದೊಡ್ಡ ಟೇಬಲ್ ಸ್ಪೂನಲ್ಲಿ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಚಕ್ಕೆ ಲವಂಗ ಮತ್ತು ಏಲಕ್ಕಿ ಎಲ್ಲ ಹಾಕಿ ಆಮೇಲೆ ಈರುಳ್ಳಿ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಮಾತ್ರ ಬೇಯೋಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಸಾಕು. ಮುಚ್ಚಿಟ್ಟು ಬೇಯಿಸ್ಕೊಂಡ್ರೆ ತುಂಬ ಒಳ್ಳೆಯದು. ಈರುಳ್ಳಿ ಎಲ್ಲ ಹುರಿದಾದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಒಂದು 2 ನಿಮಿಷ ಹುರಿದು ಆಮೇಲೆ ಹಸಿಮೆಣ್ಸಿನ್ಕಾಯಿ, ಪುದೀನ, ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಕೊಂಡು ಚೆನ್ನಾಗಿ ಹುರಿಬೇಕು. ಇದೆಲ್ಲ ಹುರಿದಿದ್ದಾದಮೇಲೆ ಹಸಿಮೆಣ್ಸಿನ ಪುಡಿ 1 ಸ್ಪೂನಷ್ಟು, ಅಂದರೆ ನಿಮಗೆ ಖಾರ ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ಅರಿಶಿನದ ಪುಡಿ ಹಾಕೋಬೇಕು. ಇದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಕ್ಯಾರೆಟು ಮತ್ತು ಟೊಮೆಟೊ ಎರಡೂ ಹೆಚ್ಚಿಟ್ಕೊಂಡಿದ್ದೀವಲ್ಲ ಅದನ್ನಷ್ಟು ಹಾಕ್ಕೊಂಡು ಆಮೇಲೆ ಟೊಮೆಟೊ ಹಾಕ್ಕೋಬೇಕು. ಅದು ಸ್ವಲ್ಪ ಹುರಿದಾದ್ಮೇಲೆ, ಸ್ವಲ್ಪ ಕ್ಯಾರೆಟೆಲ್ಲ ಮೆತ್ತಗಾದ್ಮೇಲೆ ಟೊಮೆಟೊ ಹಾಕ್ಕೊಂಡು ಚೆನ್ನಾಗಿ ಈ ಥರ ಹುರಿಬೇಕು. ಕೊನೆಯಲ್ಲಿ ಬಟಾಣಿ ಹಾಕ್ಕೊಳ್ಳಿ. ಆಮೇಲೆ ಉಪ್ಪು ಹಾಕ್ಕೊಳ್ಳಿ, ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ನೆನೆಸಿರೋ ಅಕ್ಕಿನ ಅದ್ರ ಮೇಲೆ ಹಾಕ್ಬಿಟ್ಟು ಅಕ್ಕಿ ಎಲ್ಲ ಚೆನ್ನಾಗಿ ಎಣ್ಣೆ ಎಲ್ಲ ಹೀರ್ಕೋಬೇಕು. ಅಲ್ಲಿ ತನಕ ಅದನ್ನು ಹುರಿಬೇಕು. ಸ್ವಲ್ಪ ಗರಂ ಮಸಾಲ, ಇದು ನಿಮ್ಗೆ ಆಪ್ಷನಲ್, ಬೇಕಾದರೆ ಹಾಕ್ಕೋಬೋದು ಅಥವಾ ಗರಂ ಮಸಾಲ ಬೇಡ ಅನ್ನೋರು ಬೇಡ. ಹಾಕ್ಕೊಂಡು ಚೆನ್ನಾಗಿ ಹುರಿದಾದ್ಮೇಲೆ ಅಕ್ಕಿ ತಕ್ಕಂತೆ ನೀರು ಹಾಕ್ಕೋಬೇಕು. ನಾನು 1 ಲೋಟಕ್ಕೆ 2 ಲೋಟ ನೀರು ಹಾಕಿದ್ದೀನಿ. ಈ ಅಕ್ಕಿ ತುಂಬ ಹಳೇದಾಗಿರೋದ್ರಿಂದ ನಾನು 2 ಲೋಟ ಹಾಕಿದ್ದೀನಿ. ನಿಮ್ಮ ಅಕ್ಕಿ ನೋಡ್ಕೊಂಡು ಹಾಕ್ಕೊಳ್ಳಿ. ಹೊಸ ಲೋಟ ಆದರೆ 1.5 ಲೋಟ ಅಳತೆ ಹಾಕ್ಕೊಂಡ್ರೆ ಸಾಕು. ನೋಡಿ, ಘಮ ಘಮ ಅಂತ ಟೊಮೆಟೊ ಬಾತ್ ರೆಡಿಯಾಗಿದೆ. ಇದನ್ನೀಗ ನೀವು ಮೊಸರು ರಾಯ್ತಾದಲ್ಲಿ ಅಥವಾ ಸೌತೆಕಾಯಿ ಜೊತೆಯಲ್ಲಿ ನಿಮ್ಗೆ ಯಾವ್ದು ಬೇಕೋ ಹಾಗೆ ಕಾಂಬಿನೇಷನ್ ಕೊಡ್ಬೋದು. ಫ್ರೆಂಡ್ಸ್, ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನೀವು ಮನೇಲಿ ಟ್ರೈ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.